ಇಲ್ಲೆಲ್ಲ ಚೆನ್ನಾಗಿರೋ ಪ್ಲೇಸ್ಗಳಿದೆ. ಆ್ಯಕ್ಚುಲಿ ಇಲ್ಲೆಲ್ಲ ಹೋದ್ರೆ ತುಂಬ ರೇಟು. ಅದಕ್ಕೋಸ್ಕರ ಇಲ್ಲೇನು ಕಾಫಿ ಟೀ ಏನು ಟೇಕ್ ಹೋಗಲ್ಲ. ಬಟ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಒಂದು ಸ್ವಲ್ಪ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಬೇಕ್ರಿಯಲ್ಲೂ ಕೂಡ ಅಷ್ಟೇ. ಅದಕ್ಕೆ ನಾನು ಒಂದೊಂದೇ ಟೈಮು ಇಲ್ಲೆಲ್ಲ ಟೇಸ್ಟ್ ಮಾಡಿದ್ದೀನಿ. ಇಲ್ಲೂ ಊಟ ಅಂತೂ ಉತ್ತರ ಕರ್ನಾಟಕಕ್ಕೆ ಕೊಡ್ತಾರೆ. ಮೊಬೈಲ್ ಕೂಡ ಅಷ್ಟು ಏನು ಗೊತ್ತಾ, ಮಿರ್ಚಿ ಅನ್ನ ಬಂದಿಲ್ಲ. ಏನು ಮಾಡೋದು ಇವಾಗ ಅಂತ ಟೆನ್ಷನ್ ಆಗ್ತಾ ಇದೆ. ಬಂದಿದ್ದು ವೇಸ್ಟ್ ಆಯಿತು ಅಂತ ಅನ್ನಿಸ್ತು. ಬಟ್ ಪರವಾಗಿಲ್ಲ, ನೋಡೋಣ, ಸ್ವಲ್ಪ ಮುಂದೆ ಹೋಗ್ತೀನಿ. ನೋಡಿ, ಪ್ಲೇಸು ಇದೆ, ಅದು ಗಾಡಿ ಬರುತ್ತೆ, ಬಟ್ ಅವ್ರಿಗೆ ಇಲ್ಲ. ಸೊ ನೋಡೋಣ, ಸ್ವಲ್ಪ ಮುಂದೆ ಹೋಗ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಇದು BDA ಗಾಯ್ಸ್. ನೋಡಿ BDA ಎಷ್ಟು ಚೆನ್ನಾಗಿದೆ. ಇದು BDA ಅಂತ ತುಂಬ ಚೆನ್ನಾಗಿ ಎಲ್ಲ ಸಿಗುತ್ತೆ. ಬಟ್ ತುಂಬ ಹೆವಿ ಕಾಸ್ಟು. ಮೆಜೆಸ್ಟಿಕ್ಕಿನಕ್ಕಿಂತನೂ ಇದು ಜಾಸ್ತಿ ರೇಟ್ ಇದೆ. ಸೊ ತಗೊಳಕ್ಕಾಗಲ್ಲ. ಆಮೇಲೆ ಎಲ್ಲರಿಗೂ ಏನಾದರೂ ಮಾಡ್ಕೊಂಡು ಆ್ಯಕ್ಚುಲಿ ನಾನು ಬೋಂಡ ತಿನ್ನೋಕೆ ಹೋಗ್ತಾಯಿದ್ದೀನಿ. ಅಲ್ಲಿಲ್ಲ ಆ್ಯಕ್ಚುಲಿ, ಅದಕ್ಕೋಸ್ಕರ ಈ ವೇಯಲ್ಲಿ ಕೆಳಗಡೆ ಹೋಗ್ಬೇಕಿತ್ತು. ಅಲ್ಲಿ ನೋಡೋಕ್ಕೆ ಏನಿಲ್ಲ. ಸೊ ಅದಕ್ಕೆ ಈ ವೇಯಲ್ಲಿ ನೋಡ್ತಾ ಹೋಗ್ತಾ ಇವೆ. ಇಲ್ಲೆಲ್ಲ ಏನ್ರಿ ಎಲ್ಲುಂಟಿಯ ಓಯ್ ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ ನೋಡಿ ಗೈಸ್. ಇದು ರಾಟೆ. ಇಲ್ಲಿ ಒಂದು ಸ್ಟಿಚಸ್ ಮಾಡೋಕ್ಕೆ ತುಂಬ ರೇಟ್. ಫೈನಲಿ ಐ ಆಮ್ ರೀಚಿಂಗ್ ಟು ನಿಯರ್. ಬಿಜ್ಜಿ ಅಂಗಡಿ ಬಂದ ತಕ್ಷಣ ನಿಮಗೆ ತೋರಿಸ್ಬಿಟ್ಟು ಬರ್ತಾ ಇರ್ತೀನಿ. ಯಾಕೆಂದರೆ ಬೇಗ ತಿಂದು ಹೋಗ್ಬೇಕು ನಾನು, ಇಲ್ಲಾಂದರೆ ನಮ್ಮ ಫ್ರೆಂಡ್ ಕಾಲ್ ಮಾಡ್ತಾರೆ. ಅದಕ್ಕೆ ಐ ಥಿಂಕ್ ಇವತ್ತು ಇಲ್ಲೂ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ
ಹೌದು ಇವತ್ತು ಕೂಡ ಇಲ್ಲೂ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ.